ಒಂದು ಸಪೋಸ್ ಬಿಟ್ಟು ಅಂದರೆ ಏನು ಆದೀತು ಅಂತ. ಅದ್ರ ಜೊತೆ ಅಜಿತ್ ಪವಾರ್ ಜೊತೆ ಏನೋ ಮಾತುಕತೆ ನಡೆದಿದ್ದಾವ. ಈ ನಡುವೆ ಶರದ್ ಪವಾರ್ ಜೊತೆಗೂ ಶಿಂದೆ ಅವರು ಮಾತಾಡಿದ್ದಾರೆ, ಅವರ ಅತ್ಯಂತ ಆತ್ಮೀಯ ವೃದ್ಧಿಗೆ ಅಂತ ಅದು ಸುದ್ದಿಗಳು ಬರ್ತಾಯಿದ್ದಾವೆ. ಹೀಗಾಗಿ ಈ ಹೊಸದೊಂದು ಶುರುವಾಗಿಬಿಟ್ಟದ. ಏನಪ್ಪ ಅಂದ್ರೆ ಇಂಡಿಯಾ ಸಂಘಟನೆ ಸರ್ಕಾರ ರಚಿಸ್ಬೋದಾ. ಈಗಾಗಲೇ ಆ ದಿಶೆಯಲ್ಲಿ ರಾಹುಲ್ ಗಾಂಧಿಯವರು ನೀನೇ ಮುಖ್ಯಮಂತ್ರಿ ಆಗಿರ್ಬೇಡಪ್ಪ ನೀವು ಅಂತೇಳಿ ಶಿಂದೆ ಅವ್ರಿಗೆ ಇದೆಲ್ಲ ಸುದ್ದಿಗಳು ಬರ್ತಾಯಿದ್ದಾವೆ. ಅಂದರೆ ಒಟ್ಟಿನಲ್ಲೇ ಮಹಾರಾಷ್ಟ್ರ ನಾವು ಅಂದ್ಕೊಂಡಷ್ಟು ಸುಲಭವಾಗಿ ಅಲ್ಲೇ ಒಂದು ಗೌರ್ಮೆಂಟ್ ರಚನೆ ಆಗೋದು ಸಾಧ್ಯ ಇಲ್ಲ ಅಂತ ಅನ್ನಿಸ್ಲಿಕ್ಕೆ. ಅದಕ್ಕೆ ಶಿಂದೆ ಅವರು ಆಗ್ತಾರೆ ಇನ್ನು ಮುಖ್ಯಮಂತ್ರಿ, ಮಹಾಯುತಿ ಒಡೆದು ಹೋಗಿ ಇಂಡಿಯಾ ಆಗ್ತದನ ಅನ್ನೋದು ಪ್ರಶ್ನೆಗಳು ಆಲ್ರೆಡಿ ಅವ್ರು ತಮ್ಮ ಊರಲ್ಲಿ ಹೋಗಿ ಕುಳಿತುಕೊಂಡಿದ್ದಾರೆ. ಸಾತಾರಾ ಜಿಲ್ಲೆಯ ಡೇರ್ ಗ್ರಾಮದ ಅವರು ಡೇರ್ ಅಲ್ಲಿ ಹೋಗಿದ್ದಾರೆ ಅವರು. ಹೀಗಾಗಿ ಇವತ್ತು ಇವೆಲ್ಲ ಚರ್ಚೆಗಳಿಗೆ ಇನ್ನೊಂದಿಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಏನಪ್ಪ ಅಂತಂದ್ರೆ ಈ ಫಡ್ನವೀಸ್ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥವ್ರಾಗಿದ್ದಾರೆ, ಇಲ್ಲಿ ಮರಾಠರಾಗಬೇಕು ಅಂತ. ಅಲ್ಲಿ ಪೇಶ್ವೆಗಳ ಮೇಲೆ ಮರಾಠಿಗರು ಒಂದಿಷ್ಟು ಅಸಮಾಧಾನ ಇದ್ದೇ ಇದೆ ಮಹಾರಾಷ್ಟ್ರದಲ್ಲ. ಯಾಕಪ್ಪ ಅಂದ್ರೆ ನಮ್ಮ ಮರಾಠಿಗರಾದಂಥ ನಮ್ಮ ಛತ್ರಪತಿ ಶಿವಾಜಿ ಅವರಿಗೆ ಮೋಸ ಮಾಡಿದಂಥವ್ರು ಇವರು ಅನ್ನುವಂಥ ಒಂದಿಷ್ಟು ಮಾತುಗಳಿದ್ದಾವೆ. ಹೀಗಾಗಿ ಮರಾಠನ ಮಾಡಲಿ ಅಥವಾ ಒ ಬಿ ಸಿ ಅವ್ರನ್ನ ಮಾಡಲಿ ಮುಖ್ಯಮಂತ್ರಿ, ಇವರು ಬೇಡ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಈ ಎಲ್ಲ ನೆಲೆಯಲ್ಲಿ ಫಡ್ನವೀಸರಿಗೆ ಮತ್ತೊಂದು ದೊಡ್ಡ ತೊಂದರೆ ಬಂದಂಗೆ ಆಗಿ ಹೋಗ್ಬಿಟ್ಟದ. ಈಗಾಗಲೇ ಮುಖ್ಯಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಕೆಲಸನೂ ಮಾಡಿದ್ದಾರೆ ಅವರು. ಆದರೆ ಈ ಪ್ರಾಬ್ಲಮ್ನಿಂದ ಇವತ್ತು ಇನ್ನೊಂದು ಹೊಸ ಸಮಸ್ಯೆ ಏನಪ್ಪ ಅಂದ್ರೆ RSS ಮುಂದೆ ಮತ್ತು ಮೋದಿ ಅವ್ರ ಮುಂದೆ. RSS ಅವ್ರಿಗೆ ಫಡ್ನವೀಸ್ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಪ್ರಬಲವಾದ ಹಂಬಲ. ಯಾಕೆ 132 ಜನ BJPಗರಿದ್ದಾರೆ. ಅದಕ್ಕೆ ಇನ್ನೊಂದಿಷ್ಟು ಆದರೆ ಮುಗಿದಪ್ಪ, 146 ಆಯ್ತಪ್ಪ ಅಂದ್ರೆ ಮೆಜಾರಿಟಿ. ಈ ಒಂದು ಲೆಕ್ಕದಲ್ಲೇ ಅವ್ರು ಇದ್ದಂಥವ್ರು ಇಲ್ಲ ನಮ್ಮ BJPಗೆ ಇರಲಿ, ಮುಖ್ಯಮಂತ್ರಿ ಫಡ್ನವೀಸ್ ಆಗಲಿ ಅಂತ. ಆದರೆ ಇದೇ ಕಾಲಕ್ಕೆ ನಮ್ಮ ಮೋದಿಯವರಿಗೆ ಒಂದು ಅವ್ರಿಗೂ ಸಹಿತ ಫಡ್ನವೀಸನ್ನು ಮಾಡುವ ವಿಚಾರದಲ್ಲಿ ಇಲ್ಲ ಅಂತ ಅನ್ನಿಸ್ತು. ಯಾಕೆಂದರೆ ಅವರು ಯಾರೋ ಒಬ್ಬರು ತಮ್ಮ ರಿಮೋಟ್ ಕಂಟ್ರೋಲ್ ಉಳಿತಿರುವಂಥ ವ್ಯಕ್ತಿತ್ವ ಕೂಡಿಸ್ಬೇಕು ಅಲ್ಲೇ ಅಂತ. ಈಗಾಗಲೇ ಮಧ್ಯಪ್ರದೇಶದಲ್ಲಿ ಆಗಿರ್ಬೋದು ಅಥವಾ ರಾಜಸ್ಥಾನದಲ್ಲಿ ಆಗಿರ್ಬೋದು, ಮಂಡಲಂಥ ಚುನಾವಣೆಗಳಲ್ಲೇ ತಮಗೆ ಬೇಕಾದ ವ್ಯಕ್ತಿತ್ವ ಕೂಡಿಸಿದ್ದಾರೆ. ಈ ನೆಲೆಯಲ್ಲೇ ಇವತ್ತು ಇವೆಲ್ಲ ದೊಡ್ಡದ ಚಿಂತನೆ ನಡೆದ. ಈ ಗದ್ದಲದಲ್ಲೇ ನಮ್ಮ ಫಡ್ನವೀಸರ ಹೆಸರ ಹಿಂದೆ ಸರಿತಾ ಇದೆ. ಅದಕ್ಕೆ ಈಗ ಸಂಧ್ಯೆ ಅವ್ರು ಏನು ಆಗಬಹುದು, ಎಂತ ಆಗ್ಬೋದು, ಅವ್ರದ್ದು ಸಹಿತ NCP ಜೊತೆಗೆ ಅವರು ತಮ್ಮ ಗುಟ್ಟ ನಮ್ಮ ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಅದರೊಂದು ಕಾಂಗ್ರೆಸ್ ಎಲ್ಲ ಕುಡಿದ್ರು ಇವರು 146 ಸೀಟ್ಗಳು ಆಗ್ತಾವೆ ಅಂತೇಳಿ ಒಂದು ಕ್ಯಾಲ್ಕುಲೇಷನ್ ಕೂಡಿದ್ರೆ ಇವ್ರು ಗೌರ್ಮೆಂಟ್ ಆಗ್ತದೆ ಅಂತೇಳಿ. ಇದು BJPಯಲ್ಲಿ ಭಯವನ್ನು ಹುಟ್ಟಿಸ್ಬಿಟ್ಟದು. BJPಯಲ್ಲಿ ಆಯಿತು, RSSದಲ್ಲಿ ಆಯಿತು. ಅದಕ್ಕೆ ಇನ್ನೂ ಕೆಲವೊಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇವ್ರು ಏನಾದರೂ